ಸ್ಟಾರ್ಟ್ ನಾನು ವೀಣಾ ಪಾಟೀಲ್ ಅಂತ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ನಾನು ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷವಾದ ದಿನ ನನಗೆ, ಯಾಕಂದರೆ ನಮಗೆ ಅರಣ್ಯ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ಸಮಾಜ ಇಲ್ಲಿಂದ ನಮ್ಮ ಪ್ರಸನ್ನ ಕುಮಾರ್ ಅವರು ಇವತ್ತು ನಮ್ಮ ಕಚೇರಿಗೆ ಭೇಟಿ ನೀಡಿದರು. ಅವರು ಇತ್ತೀಚೆಗೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಸರ್ ಹಾವು ಹಿಡಿಯುವವರನ್ನು ಅಸಂಘಟಿತ ಕಾರ್ಮಿಕರ ಒಂದು ಗುಂಪಿಗೆ ಸೇರಿಸಿ ಅವ್ರಿಗೆ ಇಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಸಿಗುವಂಥ ಸೌಲಭ್ಯಗಳನ್ನು ಕೊಡುವಂಥ ಒಂದು ವಿಶೇಷವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಈಗ ನಿಮಗೆಲ್ಲ ಗೊತ್ತಿದೆ, ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅಂತ. ಆದರೆ ಬರ್ತಾ ಬರ್ತಾ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದರೆ, ಒಂದು ಸ್ಪೀಸೀಸ್ ಸಂಖ್ಯೆ ತುಂಬ ಜಾಸ್ತಿಯಾಗಿ ಆ ಸ್ಪೀಸೀಸು ಸಹಜವಾಗಿ ಪರಿಸರದ ಜೊತೆ ಹೊಂದ್ಕೊಂಡು ಇರ್ತೇನೆ ಕೃತಕ ಒಂದು ಇದನ್ನು ಕಟ್ಟುವಂಥ ಒಂದು ಕಾರ್ಯದಲ್ಲಿ ನಿರತ ಆಗಿರೋದ್ರಿಂದ ಯಾವ ರೀತಿ ಎಲ್ಲ ಪ್ರಾಣಿ ಪಕ್ಷಿ ಸಕಲ ಜೀವಿಗಳಿಗೆ ತೊಂದರೆ ಆಗ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಆ ಸ್ಪೀಸೀಸ್ ಯಾವುದಂದ್ರೆ ಮನುಷ್ಯ ಜೀವಿ. ತನ್ನ ಬುದ್ಧಿ ಸಾಮರ್ಥ್ಯದಿಂದ ಉಳಿದೆಲ್ಲ ಜೀವಿಗಳಿಗಿಂತ ಭಿನ್ನವಾಗಿ ಗುರುತಿಸಿಕೊಂಡಿರೋ ಮನುಷ್ಯ ಮೊದಲೆಲ್ಲ ಹಲವಾರು ಶತಮಾನಗಳವರೆಗೆ, ಸಹಸ್ರಾರು ಶತಮಾನಗಳವರೆಗೆ ಇವರು ಪರಿಸರದ ಜೊತೆ ಹೊಂದಿಕೊಂಡು ಬದುಕ್ತಾ ಇದ್ದ, ಪರಿಸರವನ್ನು ರಕ್ಷಿಸ್ತಾ ಇದ್ದ, ತನ್ನಿಂದ ಪರಿಸರದ ಮಗು ತಾನು ಅನ್ನೋದನ್ನು ಅರ್ಥಕೊಂಡಿದ್ದ. ಆದರೆ ಇವತ್ತು ಆಧುನಿಕ ಜೀವನದ ಒಂದು ಭರಾಟೆಯಲ್ಲಿ ಮತ್ತು ಮನುಷ್ಯನ ಸಂಖ್ಯೆ ತುಂಬ ಹೆಚ್ಚಾಗಿರೋದ್ರಿಂದ ಹಲವಾರು ಅನುಕೂಲಗಳು, ಲಕ್ಸುರೀಸು, ಕಂಫರ್ಟ್ಸು ಎಲ್ಲ ಅವನಿಗೆ ಬೇಕು ಅನ್ನೋದು, ಅದಕ್ಕೆ ತಕ್ಕಂಥ ಸಾಧನಗಳನ್ನು ಅವನು ತಯಾರಿಸಿರೋದ್ರಿಂದ ಹಿಂದೆ ಮುಂದೆ ನೋಡದೆ ಅರಣ್ಯ ನಾಶ ಮಾಡೋದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ನಮ್ಮ ಮನೆ ಸುತ್ತಮುತ್ತಲೇ ನಮಗೆ ಹೊಂದ್ಕೊಂಡೇ ಇದ್ದಂಥ ಜೀವಿಗಳು ಇವತ್ತು ಕಣ್ಮರೆ ಆಗ್ತಾ ಇದ್ದಾವೆ. ಮೀನ್ಸ್ ಒಂದು ನಗರ ಪ್ರದೇಶವನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾವೆ. ಇದರಿಂದಾಗಿ ಪರಿಸರ ಇಂಬ್ಯಾಲೆನ್ಸ್ ಆಗ್ತಾ ಇರೋದು ಇಂಥ ಬುದ್ಧಿಜೀವಿ ಮನುಷ್ಯನ ಅರಿವಿಗೆ ಬರ್ತಾ ಇಲ್ಲ. ಉದಾಹರಣೆಗೆ ನೋಡಿ, ನಮ್ಮನೆ ಈ ಕನಕ್ಪುರ್ ರೋಡಿನಲ್ಲಿ ಜ್ಯೋತಿ ಲೇಔಟ್ನಲ್ಲಿದೆ. ಅಲ್ಲಿ ಮನೆ ಕಟ್ಟಿದಾಗ ನಾವು ನಾವೇ ಕಟ್ಟಿದ್ದಲ್ಲಿ ಜ್ಯೋತಿ ಲೇಔಟ್ನಲ್ಲಿ ಮನೆನ. ಅಲ್ಲಿ ಮನೆ ಸುತ್ತು ಎಷ್ಟೊಂದು ಹಾವುಗಳು, ಕಪ್ಪೆಗಳು, ಎಲ್ಲ ರೀತಿಯ ಜೀವಿಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ವು. ರಾಶಿ ಕಪ್ಪೆಗಳಿವೆ. ಇವತ್ತು ನೋಡಿರಿ, ಎಂದರ ಒಂದಿನ ಅಲ್ಲಿ ಒಂದು ಕಪ್ಪೆ ನೋಡಿದರೆ ನಾವು ಖುಷಿಲೇ ತರದ್ದು ಸಾಕುತ್ತೇವೆ. ಅಲ್ಲಿ ಹಾವುಗಳು ಎಷ್ಟಿದ್ವು ಅಂದರೆ ನಾಗರ ಹಾವುಗಳು. ನಾವು ಕ್ಯಾರಿ ಜನ ಏನೂ ಮಾಡ್ತಿರ್ಲಿಲ್ಲ, ಅವುಗಳ ಪಾಡಿಗೆ ಅಡ್ಡಾಡ್ತಿದ್ವು. ಎಂದರ ಒಂದು ತೀರಾ ಮನೆ ಹತ್ತಿರ ಬಂದರೆ ಈ ಹಾವು ಹಿಡಿಯೋನ ಕರೆಸಿ ಸುರಕ್ಷಿತವಾಗಿ ದೂರ ಬಿಡ್ತಿದ್ವಿ ಹೊರತು ಅವಕ್ಕೆ ತೊಂದರೆ ಮಾಡ್ತಿರ್ಲಿಲ್ಲ ನಾವು. ಇವತ್ತು ಆ ಹಾವುಗಳು ಅವಕ್ಕೆ ಇರೋಕ್ಕೆ ಜಾಗ ಇಲ್ಲ, ಎಲ್ಲಿ ಹೋಗಿಬಿಟ್ಟ ಹೋಗೋದು ದೂರ. ಅಷ್ಟರ ಮಟ್ಟಿಗೆ ನಿಸರ್ಗ ನಮ್ಮಿಂದ ದೂರ ಆಗಿದೆ ಮತ್ತು ಅದರ ಅಡ್ಡ ಪರಿಣಾಮಗಳು ಇಡೀ ಜಗತ್ತಿನಲ್ಲೇ ಈ ಥರ ಆಗ್ತಿರೋದ್ರಿಂದ ಅದರ ಅಡ್ಡ ಪರಿಣಾಮಗಳು ಮನುಷ್ಯನ ಮೇಲೇ ಪರಿಣಾಮ ಬೀರ್ತದೆ. ಅಂತಿಮ ಬಲಿ ಮನುಷ್ಯನೇ ಆಗಿರ್ತಾನೆ. ಇಂಥ ಸಂದರ್ಭದಲ್ಲಿ ಈ ಹಾವು ಹಿಡಿಯುವವರು ಒಂದು ಸಮಾಜ ಸೇವೆ ಅವರು ಮಾಡೋದು ಎಷ್ಟು ಮಟ್ಟಿಗೆ ಮನುಷ್ಯರ ಗಾಬರಾಗ್ತಾರೆ. ಹಾವು ಏನು ಮೇಲೆ ಅಟ್ಯಾಕ್ ಮಾಡೋದಿಲ್ಲ ನನಗೆ ತಿಳಿದ ಮಟ್ಟಿಗೆ. ಆದರೂ ಆ ಜೀವಿಯ ಬಗ್ಗೆ ಇರೋ ಕಥೆಗಳು, ನಿಗೂಢ ಕಥೆಗಳು, ಅತಾಳ ಲೋಕದಲ್ಲಿ ಹಾವು ಇದಾವೆ ಅಂತಾರೆ, ಅಲ್ಲಿ ನಾಗರಾಜ್ ಇದ್ದಾನೆ ಅಂತಾರೆ. ದೈವಿಕತೆ ಜೊತೆ ಆ ಪ್ರಾಣಿ ನಮ್ಮನ್ನು ಗುರುತಿಸ್ಕೊಂಡೈತಿ. ಅದಕ್ಕಂತಲೇ ಒಂದು ಚಂದನ ಹಬ್ಬ ಮಾಡ್ತೇವೆ, ನಾಗರ ಪಂಚಮಿ ಹಬ್ಬ ಮಾಡ್ತೀವಿ. ಇಂಥ ಒಂದು ಹಾವನ್ನ ನೋಡಿದ ತಕ್ಷಣ ಮಾತ್ರ ತುಂಬ ಭಯಭೀತರಾಗ್ತಾರೆ ಮನುಷ್ಯರು. ಅಂಥ ಟೈಮ್ನಲ್ಲಿ ನೆನಪಿಗೆ ಬರೋದೇ ಹಾವು ಹಿಡಿಯೋರು. ಅವ್ರನ್ನ ಕರೆಸಿ ಸುರಕ್ಷಿತವಾಗಿ ಅದನ್ನು ಕಾಡಿಗೆ ಬಿಟ್ಟರೆ ನಮಗೂ ಸಮಾಧಾನ ಆಗ್ತತಿ. ಇನ್ನು ಇವತ್ತು ನಮ್ಮ ಸರ್ ಇವರನ್ನು ಅಸಂಘಟಿತ ಕಾರ್ಮಿಕರ ಇದಕ್ಕೆ ಸೇರಿಸ್ಯಾರೆ. ಅವ್ರಿಗೊಂದು ರಿಕಗ್ನಿಷನ್ ಬಂದಂಗೆ ಇಡೀ ದೇಶದಲ್ಲೇ ಮೊದಲೇ ಬಾರಿಗೆ ಇದು. ಎಲ್ಲೂ ಯಾರು ವಿಚಾರ ಸಹಿತ ಮಾಡಿಲ್ಲ ಈ ಥರ ಮಾಡ್ಬೇಕಂತ. ನಾನೇ ಫಸ್ಟ್ ಸರ್ ಹೇಳಿ ಕಲಿಸಿದಾಗ ಹಾವು ಹಿಡಿಯೋದು ಸೇರಿಸ್ಬೇಕು ಅಂದಾಗ ನಮಗೇನೋ ಒಂಥರ ವಿಚಿತ್ರ ಅನಿಸ್ಬಿಡ್ತಿದ್ವಿ. ಅಲ್ಲಿದ್ದ ಸರ್ ತಲೆ ಐಡಿಯಾ ಬಂದ್ಬಿಟ್ಟು ಆಮೇಲೆ ಯಾರೋ ಹೇಳಿದ್ರು, ಸರ್ ಮನೆಗೆ ಹಾವು ಬಂದಿದ್ದಂತೆ, ಹಾವು ಹಿಡಿಯೋಕೆ ಬಂದಿದ್ದಂತೆ. ಆ ಟೈಮ್ದಲ್ಲಿ ನೋಡಿ ಅವರ ಹೃದಯವಂತಿಕೆ ನೋಡಿ, ಸುಮ್ಮನೆ ಹಾವು ಹಿಡಿಸಿ ಕಳಿಸೋರು ಎಷ್ಟೋ ಜನ ಇದ್ದಾರೆ. ಪಾಪ ಅವ್ರು ಇದನ್ನು ನೆನಪು ಮಾಡ್ಕೊಂಡು ಅವರನ್ನು ನಿಮ್ಮ
ನಿಮ್ಮನ್ನ ಮುಖ್ಯವಾದಂಥ ಒಂದು ಈ ಯೋಜನೆಯಲ್ಲಿ ಸೇರಿಸ್ಯಾನೆ. ಈ ಯೋಜನೆಯಲ್ಲಿ ಲಭ್ಯವಾಗುವ ಒಂದೆರಡು ಸೌಲಭ್ಯಗಳ ಬಗ್ಗೆ ಹೇಳ್ತೀನಿ. ಒಂದು ಅಪಘಾತ ಪರಿಹಾರ ಸೌಲಭ್ಯ. ಅಪಘಾತದಿಂದ ಮರಣ ಹೊಂದಿದ್ರೆ ಅವರ ನಾಮನಿರ್ದೇಶಕರಿಗೆ 1,00,000 ರೂಪಾಯಿ ಪರಿಹಾರ ಕೊಡ್ತೀವಿ. ಅಪಘಾತದಿಂದ ಯಾವುದೇ ರೀತಿಯ ಅಪಘಾತ, ಆನ್ ಡ್ಯೂಟಿ ಆಫ್ ಡ್ಯೂಟಿ, ಒಟ್ಟು ಅಪಘಾತ ಆಗ್ತತಿ, ಪಾಪ ಸಾಯಲ್ಲ, ಆದರೆ ಸಂಪೂರ್ಣ ಅವ್ರ ಬಾಡಿ ಇದಾಗಿರ್ತೈತೆ 100%. ಅಂಥವ್ರಿಗೆ 1,00,000 ರೂಪಾಯಿ ತನಕ. ಆಮೇಲೆ ಭಾಗಶಃ ಶಾಶ್ವತ ದುರ್ಬಲತೆ ಹೊಂದಿದ್ರೆ, ಅಂದರೆ ಫುಲ್ ಡ್ಯಾಮೇಜ್ ಆಗಿರಲ್ಲ, ಇವರು ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಮನುಷ್ಯನ ದೇಹ 60% ನಾಶ ಆಗೈತಿ, ಅಥವಾ 80% ಅಥವಾ 40%, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು 1,00,000 ತನಕ. 40% ಅಂದರೆ 40,000 ಈ ಥರ ಕೊಡ್ತೀವಿ. ಆಮೇಲೆ ಅಪಘಾತದಿಂದ ಆಸ್ಪತ್ರೆ ವೆಚ್ಚ ಹೋಗಿ ಸೇರಿದೆ 50,000 ರೂಪಾಯಿ ಅವರಿಗೆ ಅಪಘಾತ ಮರುಪಾವತಿ ಕೊಡ್ತೀವಿ. ಆ ಬಿಲ್ ಬೇಸ್ಡ್ ಆನ್ ಮೆಡಿಕಲ್ ಬಿಲ್ಸ್ ದುಡ್ಡು ಕೊಡ್ತೀವಿ. ಇಷ್ಟೇ ಅಲ್ಲದೆ ಈ ಇತ್ತೀಚೆಗೆ ಈಗ 101 ಆಗೈತಿ ಅಸಂಘಟಿತ ಕಾರ್ಮಿಕರ ಸಂಖ್ಯೆ ಪಟ್ಟಿ, ಇನ್ನೂ ಹೆಚ್ಚಾಗ್ಬೋದು. ಇವರಲ್ಲಿ ಯಾರೇ ಆಗಲಿ ಸಹಜ ಮರಣ ಹೊಂದಿದ್ರು ಸಹಿತ ಅವರ ಫ್ಯಾಮಿಲಿಗೆ 10,000 ರೂಪಾಯಿ ಒಂದು ಧನ ಸಹಾಯ ಅಂತ್ಯಕ್ರಿಯೆ ವೆಚ್ಚಕ್ಕೆ ಅಂಥೇಳಿ ಈ ಯೋಜನೆಯನ್ನು ನಾವು ರೂಪಿಸೀವಿ. ಕರ್ನಾಟಕ 1ನೇ ನಂಬರ್ ಐತಿ ಇಡೀ ದೇಶದಲ್ಲಿ. ಇಂಥ ನವನವೀನ ಯೋಜನೆಗಳು ನಮ್ಮ ಗಿಗ್ ಕಾರ್ಮಿಕರಿಗೆ ಯೋಜನೆ ಮಾಡಿದ್ವಿ, CD ವರ್ಕರ್ಸಿಗೆ ಮಾಡಿದ್ವಿ, ಮೋಟರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಅಲೈಡ್ ವರ್ಕರ್ಸ್ಗೆ ಯೋಜನೆ, ಇವೆಲ್ಲ ಹೊಸ ಬಂದಿಂದ 2 ವರ್ಷದ ಈಚೆಗೆ ಮಾಡಿದ್ವಿ. ಸೊ ನಮ್ಮ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಐತಿ. ಈ ಥರ ಹಲವಾರು ಸೌಲಭ್ಯ ಇದ್ರೂ ಕೂಡ ಭಾಳಷ್ಟು ಸಲ ಏನಾಗ್ತದಂದ್ರೆ ಕಾರ್ಮಿಕರಿಗೆ ಅರಿವಾಗಲ್ಲ, ಯೋಜನೆಗಳು ಇದಾವಂತ ಗೊತ್ತಾಗಲ್ಲ. ಅದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಅರಿವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನೀವು ಸಹ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಈ ಯೋಜನೆಯ ಪ್ರಯೋಜನಗಳನ್ನ ಪಡ್ಕೋಬೇಕು ಅಂತ ಈ ಮೂಲಕ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ಎಲ್ಲ ಉರಗ ರಕ್ಷಕರು, ವನ್ಯಜೀವಿ ಸಂರಕ್ಷಕರೇ, ದಯವಿಟ್ಟು ನೋಡಿ, ಮಾನ್ಯ ಮೀನಾ ಮೇಡಮ್ ಅವರು, ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಮೇಡಮ್ ಹೇಳೋರ ಉದ್ದೇಶ ಏನು ಅಂದರೆ, ಇಡೀ ಭಾರತ ದೇಶದಲ್ಲಿ ಉರಗ ರಕ್ಷಕರಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ, ಕಾರ್ಮಿಕ ಇಲಾಖೆಯಿಂದ ಆಗ್ತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ. ದಯವಿಟ್ಟು ಯಾರ್ಯಾರು ಹಾವುಗಳ ರಕ್ಷಣೆ ಮಾಡ್ತೀರಾ, ಆ ವೃತ್ತಿಲಿ ಮತ್ತೆ ಯಾರ್ಯಾರು ತೊಡಗಿದ್ದೀರಾ, ಪ್ಯಾಷನ್ ಆಗಿದ್ರು ಪರವಾಗಿಲ್ಲ, ಮೊದಲು ಸರ್ಕಾರದ ಗುರುತಿನ ಚೀಟಿ ಮತ್ತು ಅದರ ವ್ಯಾಪ್ತಿಯಲ್ಲಿ ಬಂದು ನಿಮಗಾಗಿ ಅಲ್ಲದಿದ್ದರೂ ನಿಮ್ಮ ಫ್ಯಾಮಿಲಿಗಾಗಿ ದಯವಿಟ್ಟು ಇದನ್ನು ಮಾಡಿಸ್ಕೊಳ್ಬೇಕು ಅಂತ ಈ ಮೂಲಕ ಕೋರ್ತೀವಿ. ಮೇಡಮ್, ನಿಮ್ಮ ಸಲಹೆಗಳಿಗೆ ನಾವು ಯಾವಾಗಲೂ ವನ್ಯಜೀವಿ ಸಂರಕ್ಷಕರ ಪರವಾಗಿ ದೊಡ್ಡ ನಮಸ್ಕಾರ. ಯಾಕೆ ಅಂತ ಹೇಳಿದ್ರೆ, ಸಂರಕ್ಷಕರು ಎಷ್ಟೋ ಒಂದು ತನ್ನ ಯಾರೋ ಒಬ್ಬ ಮನೆ ಒಳಗಡೆ ಹಾವಾಗಿರುತ್ತೆ, ಮಿನಿಸ್ಟ್ರಿ ಇರಲಿ, ಲೇಬರ್ ಇರಲಿ, ಕಾರ್ಮಿಕ ಇರಲಿ, ತಕ್ಷಣ ಸ್ಪಂದಿಸಿ ತಾನು ಸಾಯ್ತೀನಿ ಅನ್ನೋ ವಿಷ ಕಟ್ಟಿದ್ರು, ಸಾಯ್ತೀನಿ ಅಂತ ಗೊತ್ತಿದ್ರು ಕೂಡ ತನ್ನ ಪ್ರಾಣನ ಒತ್ತೆ ಇಟ್ಟು ಹೋಗಿ ಕೆಲಸ ಮಾಡ್ತಾನೆ, ಹೋಗಿ ರಕ್ಷಣೆ ಮಾಡಿ ಹೊರಗಡೆ ಬಿಡ್ತಾರೆ. ಅಂತವ್ರಿಗೆ ಒಂದು ಬೇಸಿಕ್ ಯಾವುದೇ ತರ ಸೇಫ್ಟಿ ಇಲ್ದಿರ್ಲಿಲ್ಲ. ಹಾಗಾಗಿ ನೀವು ಇಂಥದ್ದೊಂದು ಮಹತ್ವವಾದಂಥ ಯೋಜನೆ ವ್ಯಾಪ್ತಿಗೆ ನಮ್ಮನ್ನ ಸೇರ್ಪಡೆ ಮಾಡಿರೋದಕ್ಕೆ ಎಷ್ಟೋ ಸಂರಕ್ಷಕರಿಗೆ, ಮುಂದಿನ ಪೀಳಿಗೆಗೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೇಡಮ್, ನೀವು ಮಾಡಿರೋದು ಪ್ರಸನ್ನ ಕುಮಾರ್ ಒಂದೇ ಕಡೆ ಬೆಂಗಳೂರಲ್ಲಿ ಆಗ್ಬೇಕಾಗುದಿಲ್ಲ, ರಾಜಾಜಿನಗರ ಇರ್ಬೋದು, ಉತ್ತರ ಕರ್ನಾಟಕ ರಾಜ್ಯ ಬೇರೆ ಬೇರೆ ಎಲ್ಲೇ ಹೋದ್ರು ಕೂಡ ನಾವು ಒಂದೇ ಮಾಡಕ್ಕಲ್ಲ. ಅಲ್ಲಿರುವಂತ ಸಂರಕ್ಷಕನ ನಾವು ಸ್ವಲ್ಪ ಬಲಿಷ್ಠಪಡಿಸಿದ್ರೆ ಆರ್ಥಿಕವಾಗಿ, ಅವನಿಗೆ 100 ಹಾವಿಗೆ ಬಂದು 1000 ಹಾವು ಹಿಡಿತಾನೆ. ಇಕೋಸಿಸ್ಟಮ್ ಏನಿದೆ, ಪರಿಸರದ ಇಕೋಸಿಸ್ಟಮ್ ಒಳಗಡೆ ಹಾವುಗಳು ಕೂಡ ಮೇನ್ ಚೈನ್ ಲಿಂಕ್. ಆ ಚೈನ್ ಲಿಂಕ್ ನ ರಕ್ಷಣೆ ಮಾಡೋದ್ರ ಮುಖಾಂತರ ಭಾರತ ಸರ್ಕಾರದ ಆಸ್ತಿ ವನ್ಯಜೀವಿಗಳು, ಸರ್ಕಾರದ ಆಸ್ತಿನ ಉಳಿಸ್ತಾ, ಸಾರ್ವಜನಿಕರನ್ನು ಬದುಕಿಸ್ತಾ, ಮತ್ತೆ ಆ ಜೀವಿನ ಮತ್ತೆ ಕಾಡು ತಗೊಂಡು ಇಂಥ ಪುಣ್ಯ ಕೆಲಸ ಮಾಡ್ತಾರೆ ನಮ್ಮ ವನ್ಯಜೀವಿ ಸಂರಕ್ಷಕರು. ಬಟ್ ಸ್ವತಂತ್ರ ಬಂದಾಗಿಂದ ಹಿಡಿದು 2025ನೇ ಇಸ್ವಿಗೆ ಆತನನ್ನು ಕಂಡಂತ ಏಕೈಕ ಸಂಸ್ಥೆ ನಿಮ್ಮದು ಮೇಡಮ್. ಥ್ಯಾಂಕ್ಸ್ ಮೇಡಮ್, ನಿಮ್ಮ ಸಲಹೆಗಳಿಗೆ.